ಹಿಂದೂ ಹಬ್ಬಗಳು ಹಾಗೂ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸುವ ಮನಸ್ಥಿತಿ ದೇಶದಲ್ಲಿ ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಾತಿ, ಮತ, ಪಂಥ ಬದಿಗಿರಿಸಿ ಸಮಸ್ತ ಹಿಂದೂ ಸಮಾಜ ಬಾಂಧವರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಫೆಬ್ರವರಿ 28ರಂದು ಶನಿವಾರ ಗದಗ ನಗರದಲ್ಲಿ ಭವ್ಯ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಗದಗ ಶಿವಾನಂದ ಉಪನಗರ ಹಿಂದೂ ಸಮ್ಮೇಳನ ಸಮಿತಿ ಕಾರ್ಯದರ್ಶಿ ರಾಘವೇಂದ್ರ ಹಬೀಬ್ ಹೇಳಿದರು. ಈ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳನ್ನು ವಿರೋಧಿಸುವ ಮತ್ತು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ಸಮಸ್ತ ಹಿಂದೂಗಳು ನಾವೆಲ್ಲ ಒಂದು ಎಂದಾಗ ಸದೃಢ ಸಮಗ್ರ ಭಾರತ ನಿರ್ಮಾಣ ಸಾಧ್ಯವಾಗಲಿದ್ದು, ಸಮಾವೇಶ ಇದಕ್ಕೆ ಪೂರಕವಾಗಲಿದೆ ಎಂದರು. ಇವತ್ತು ರಾಜ್ಯದಲ್ಲಿ ನಡೀತಿರುವಂತಹ ಹಿಂದೂ ಸಮಾಜದ ಹಬ್ಬಗಳ ವಿರೋಧೀಕರಣ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಈ ದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯೋ ಅವಾಗ ಒಬ್ಬೊಬ್ಬ ಮಹಾಪುರುಷ ಹುಟ್ಟಿದಂತ ನಾಡು. ದೇಶ ಮತ್ತು ಸಂಸ್ಕೃತಿಗಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಜೀದಾ ಮಾತಾ ಇರ್ಬೋದು, ಅಹಲ್ಯಾಬಾಯಿ ಹೋಳ್ಕರ್ ಇರ್ಬೋದು, ಇನ್ನೂ ಸಾಕಷ್ಟು ಮಹಾಪುರುಷರು ಹುಟ್ಟಿದಂತ ದೇಶ ಇದು. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಹಿಂದೂಗಳ ಹಬ್ಬವನ್ನು ಇವತ್ತು ವಿರೋಧಿಸುವಂತ ಪರಿಸ್ಥಿತಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜವನ್ನ ಒಗ್ಗೂಡಿಸಬೇಕು. ಹಿಂದೂ ಸಮಾಜದಲ್ಲಿರುವಂತ ಮತ, ಪಂಥ, ಪ್ರಾಂತ ಭೇದಗಳನ್ನ ಬಿಟ್ಟು ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಸೇರಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಗದಗ ನಗರದ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಇದೇ ದಿನಾಂಕ 28/2/2026 ಶನಿವಾರ ಮಧ್ಯಾಹ್ನದಂದು ಹುಡುಕೋ ಅಂಬಾಭವಾನಿ ದೇವಸ್ಥಾನದಿಂದ ಬೃಹತ್ ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ಪ್ರಾರಂಭವಾಗಲಿದೆ. ಗದಗ ನಗರದ ಮುಳುಗುನ್ನಾಕ, ತ್ರಿಕುಟೇಶ್ವರ ದೇವಸ್ಥಾನ, ಜೋಡಮಾರುತಿ ದೇವಸ್ಥಾನ ಮತ್ತು ಪಟೇಲ್ ರೋಡ್ ಇಂದ ಕಾಟನ್ ಮಾರ್ಕೆಟ್ ರಸ್ತೆಯಿಂದ ವೀರೇಶ್ವರ ಲೈಬ್ರರಿ ಹತ್ತಿರ ಇರುವಂತ ಸ್ಥಳಕ್ಕೆ ಬಂದು ಸಂಜೆ 6 ಗಂಟೆಗೆ ಬೃಹತ್ ಸಮ್ಮೇಳನ ಜರುಗುವುದು. ಶೋಭಾಯಾತ್ರೆಯಲ್ಲಿ ಸಮಾಜದ ವಿವಿಧ ಹಿಂದೂ ಸಮಾಜದ ಎಲ್ಲ ಜಾತಿ, ಮತ, ಪಂಥ ಭೇದ ಎಲ್ಲ ಮರೆತು ಒಟ್ಟಾಗಿ ಎಲ್ಲಾ ಸಮುದಾಯದವರು ಆಗಮಿಸಲಿದ್ದಾರೆ. ಶೋಭಾಯಾತ್ರೆಯಲ್ಲಿ ಸಾಂಸ್ಕೃತಿಕ, ನಮ್ಮ ಭಾರತದ ಸಾಂಸ್ಕೃತಿಕ ವಾದ್ಯ ಮೇಳಗಳೊಂದಿಗೆ ಮತ್ತು ಸಾಂಸ್ಕೃತಿಕ ಉಡುಪಿನೊಂದಿಗೆ ಹಿಂದೂ ಸಮಾಜ ಸಂಸ್ಕೃತಿಯನ್ನು ಎತ್ತುವಂತಹ ಮೇಲೆತ್ತುವಂತಹ ವೇಷಭೂಷಣದೊಂದಿಗೆ ಜೊತೆಗೆ ನೂರಾರು ಮಕ್ಕಳು ರಾಮ, ಲಕ್ಷ್ಮಣ, ಹನುಮಂತ ಈ ದೇಶದ ಹುಟ್ಟಿದಂತ ಮಹಾಪುರುಷರ ವೇಷಭೂಷಣದೊಂದಿಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಅದೇ ರೀತಿ ಸಂಜೆ 6 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ವೀರೇಶ್ವರ ಲೈಬ್ರರಿ ಹತ್ತ ಬೃಹತ್ ಸಮ್ಮೇಳನ ಜರುಗಲಿದೆ. ಆ ಸಮ್ಮೇಳನದಲ್ಲಿ ದಕ್ಷಿಣ ಮಧ್ಯ ಕ್ಷೇತ್ರೀಯ ಸಂಯೋಜಕರಾದಂತ ಹಿಂದೂ ಜಾಗರಣ ವೇದಿಕೆಯ ಜಗದೀಶ್ ಕಾರಂತ್ ಅವರು ಸಭೆಯನ್ನು ಉದ್ದೇಶಿ ಮಾತನಾಡಲಿದ್ದಾರೆ. ಆದ ಕಾರಣ ಗದಗಿನ ಸಮಸ್ತ ಹಿಂದೂ ಸಮಾಜ ಬಾಂಧವರು, ಮಾತಾ ಭಗಿನಿಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಸಮ್ಮೇಳನ ಸಮಿತಿ ವತಿಯಿಂದ ಎಲ್ಲರನ್ನು ವಿನಂತಿಸುತ್ತೇವೆ. ನಮ್ಮ ಗದಗ್ನಲ್ಲಿ ಪ್ರಪ್ರಥಮ ಬಾರಿಗೆ 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕಿಗೆ ಹಿಂದೂ ಸಮ್ಮೇಳನ ಆಚರಿಸ್ತಾ ಇದೀವಿ. ಆ ಹಿಂದೂ ಸಮ್ಮೇಳನ ಒಳಗ ನಾವು ಮಹಿಳೆಯರ 500 ಮಂದಿ ಮಹಿಳೆಯರ ಕೂಡ್ಲಿಕ್ಕತ್ತೀವಿ. ಮತ್ತು ಎಲ್ಲ ಮಕ್ಕಳಿಗೆ ವೇಷಭೂಷಣಧಾರಿ ಬಂದು ಪಾದಯಾತ್ರೆ ಮೂಲಕ ನಾವು ಹುಡುಕೋ ಅಂಬಾಬಾಯಿ ಗುಡಿಲಿಂದ ವೀರಶೈವ ಲೈಬ್ರರಿ ತನಕ ನಮ್ದು ಪಾದಯಾತ್ರೆ ಇರುತ್ತೆ.
ಆ ಪಾದಯಾತ್ರೆ ಆದ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಹಿಂದೂ ಬಾಂಧವರು, ಭಗಿನಿಯರು, ಅಕ್ಕ ತಂಗಿಯರು, ಮಕ್ಕಳು ಎಲ್ಲರೂ ಭಾಗವಹಿಸ್ಬೇಕನ್ನೋದು ನಾನು ವಿನಂತಿಸ್ತಿದ್ದೀನಿ. ನಮ್ಮ ಗದಗ್ನಲ್ಲಿ ಪ್ರಪ್ರಥಮ ಬಾರಿಗೆ ಹಿಂದೂ ಸಮ್ಮೇಳನ ಅಂದ್ರ ನಾವು ಪ್ರತಿ ಧರ್ಮದ ಪ್ರತಿ ಜಾತಿ ಒಳಗ ಹಬ್ಬಗಳು ಮಾಡ್ತೀವಿ. ದೀಪಾವಳಿ, ದಸರಾ ನಮ್ಮ ಮನೆ ಒಳಗ. ಆದ್ರ ಈ ಹಬ್ಬ ನಮ್ದು ಎಲ್ಲಾ ಜಾತಿಯವರಿಗೆ ಒಕ್ಕೂಡಿಸಿ ನಾವು ಒಂದಾಗೋಣ, ಒಂದಾಗಿ ಬರೋಣ, ಒಂದಾಗಿ ಇರೋಣ ಅಂತ ಸ್ಲೋಗನ್ ಮುಖಾಂತರ ನಾವು ಈಗ ಹಮ್ಮಿಕೊಂಡಿವಿ. ಆ ಹಿಂದೂ ಸಮ್ಮೇಳನಕ್ಕ ನಮ್ಮ ಗದಗಿಂದ ಎಲ್ಲಾ ಹಿಂದೂ ಬಾಂಧವರಿಗೆ, ಭಗಿನಿಯರಿಗೆ, ಅಕ್ಕ ತಂಗಿಯರಿಗೆ ನಾವು ವಿನಂತಿಸ್ತೀನಿ, ಎಲ್ಲರೂ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹಬ್ಬ ಆಚರಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ರೈಸ್ ಆಫ್ ನ್ಯೂಸ್ ಗದಗ್.